ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೊಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತು ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತಾ ಇದ್ದೀನಿ. ಇದು ಕೂಡ ಸ್ಕ್ಯಾಲಪ್ ಡಿಸೈನೇನೆ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ನೋಡಿ, ಫಸ್ಟು ಬೇಬಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಅದರಲ್ಲಿ ರನ್ನಿಂಗ್ ಸ್ಟಿಚ್ ಸ್ಕ್ಯಾಲಪ್ ಹಾಕ್ಕೊಂಡೆ. ರನ್ನಿಂಗ್ ಸ್ಟಿಚ್ ಹಾಕಾದ್ಮೇಲೆ ಇವಾಗ ಬ್ರೇಕ್ನ ನಂಬರ್ 2ಗೆ ಲಾಕ್ ಮಾಡ್ಕೊಂಡು ಸ್ಕ್ಯಾಲಪ್ ಹಾಕ್ತಾಯಿದ್ದೀನಿ. ನೀವು ಸ್ಕ್ಯಾಲಪ್ನ ಮಾರ್ಕಿಂಗ್ ಹಾಕ್ಕೊಂಡು ಮಾಡ್ಬೋದು. ನಿಮಗೆ ಸೈಜ್ ಒಂದೇ ಸಮ ಬರೋಲ್ಲ ಅಂದರೆ ಮಾರ್ಕಿಂಗ್ ಮಾಡ್ಕೊಂಡು ಸ್ಕ್ಯಾಲಪ್ನ ಒಂದೇ ಶೇಪಿಗೆ ಮಾಡ್ಬೋದು. ನೋಡಿ, ನೆಕ್ಸ್ಟು ಈ ಥರ ಸೇಮ್ ಪಿಂಕ್ ಕಲರ್ ಸಿಲ್ಕ್ ಥ್ರೆಡಲ್ಲೇ 4 ಲೀವ್ಸ್ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ಇದು ಲೀವ್ಸ್ನ. ಇದು ಬ್ರೇಕು ನಂಬರ್ 2ಗಷ್ಟೇ ಹೋಗುತ್ತೆ. 0ಇಂದ 2ಗೆ ಆ ಥರ ಬರುತ್ತೆ. ಇದು ಒಂದು ಸ್ಕ್ಯಾಲಪ್ ಬಿಟ್ಟು ಒಂದು ಸ್ಕ್ಯಾಲಪ್ಗೆ ಈ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ, ಸೆಂಟ್ರಲ್ ಒಂದು ಸ್ಕ್ಯಾಲಪ್ಪು ಖಾಲಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಡಾರ್ಕ್ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಡಾರ್ಕ್ ಪಿಂಕಲ್ಲಿ ಸೆಂಟ್ರ್ ಏನು ಒಂದು ಸ್ಕ್ಯಾಲಪ್ ಗ್ಯಾಪ್ ಕೊಟ್ಟಿದೆ, ಆ ಸ್ಕ್ಯಾಲಪ್ಗೆ ಸರ್ಕಲ್ ಫ್ಲವರ್ಸ್ ಮಾಡ್ತಾಯಿದ್ದೀನಿ. ಸರ್ಕಲ್ ಫ್ಲವರ್ ಆದಮೇಲೆ ಅದ್ರ ಮೇಲ್ಗಡೆ ಬರ್ಡ್ಸ್ ಬರೋ ಥರ ಈ ಥರ ಡಿಸೈನ್ ಮಾಡಿದೆ. ನೆಕ್ಸ್ಟು ಏನು 4 ಲೀವ್ಸ್ ಮಾಡಿದ್ದೆ ಅದಕ್ಕೆ ಡಾರ್ಕ್ ಪಿಂಕಲ್ಲಿ ಮೇಲ್ಗಡೆ ಒಂದು ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ, ಅದಕ್ಕೆ ಯಾವ ಥರ ಲೀವ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಫ್ರೇಮ್ನ ಯಾವ ಥರ ಇಟ್ಕೊತೀನಿ. ಈ ಡಿಸೈನು ಚಿಕ್ಕದಾಗಿರುತ್ತೆ. ಫ್ರೇಮ್ ಒಂದು ಕಡೆ ಸೈಡ್ಗೆ ಬರೋ ಥರ ಇಟ್ಕೊಂಡಾಗ ಆ ಥರ ಡಿಸೈನು ಎಲೆ ಆ ಥರ ಫಾರ್ಮ್ ಆಗುತ್ತೆ. ಇದೇ ಥರ ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನು. ಇದನ್ನು ರಾಲ್ಸಲ್ ಮಿಷಿನಲ್ಲಿ ಮಾಡಿದ್ದೀನಿ. ನೀವು ಯಾವ ಥರ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು, ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಇವತ್ತೊಬ್ಬರು ಕಮೆಂಟಲ್ಲಿ ಕೇಳಿದರು, ಬಟ್ಟೆ ತೆಳುವಿದ್ದಾಗ ಫ್ರೇಮ್ಗೆ ಬಟ್ಟೆ ಹಾಕಿದಾಗ ಬಟ್ಟೆ ಎಲ್ಲ ಡ್ಯಾಮೇಜ್ ಥರ ಆಗುತ್ತೆ, ಫ್ರೇಮ್ಗೆ ಫಿಟ್ ಮಾಡಬೇಕಾದ್ರೆ ಅದಕ್ಕೆ ಯಾವ ಥರ ಮಾಡ್ಬೋದು ಅಂತ ಕೇಳಿದರು. ಆ ಥರ ಬಟ್ಟೆ ನಿಮ್ಮದು ತುಂಬ ತೆಳುವಿದೆ ಅಂದಾಗ ಅದೇ ಕಲರ್ದು ಲೈನಿಂಗ್ ತೊಗೊಂಡು ಕೆಳಗಡೆ ಲೈನಿಂಗ್ ಹಾಕ್ಕೊಂಡು ಆಮೇಲೆ ಬಟ್ಟೆನ ಫ್ರೇಮಿಗೆ ಫಿಟ್ ಮಾಡಿದಾಗ ಡ್ಯಾಮೇಜ್ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅವಾಗ. ಏಕೆಂದರೆ ಲೈನಿಂಗ್ ಕೆಳಗಡೆ ಇರುತ್ತೆ, ಆಗ ಬಟ್ಟೆ ಸ್ವಲ್ಪ ದಪ್ಪ ಬರುತ್ತೆ ಥಿಕ್ನೆಸ್ಸು. ಅವಾಗ ನೀವು ಟೈಟಾಗಿ ಎಳ್ದಾಗೂ ಮೇಯ್ನ್ ಫ್ಯಾಬ್ರಿಕ್ಕು ಡ್ಯಾಮೇಜ್ ಆಗಲ್ಲ. ನೆಕ್ಸ್ಟ್ ನಾರ್ಮಲ್ ಎಂಬ್ರಾಯ್ಡ್ರಿ ಮಾಡ್ಬೇಕಾದ್ರೆ ಕೆಳಗಡೆ ನಾರ್ಮಲ್ ನೀವು ಕ್ಯಾನ್ವಾಸ್ ಯಾವ ಥರ ಹಾಕ್ತಿರೋ ಅದೇ ಥರ ಕ್ಯಾನ್ವಾಸ್ ಹಾಕ್ಕೊಂಡು ಎಂಬ್ರಾಯ್ಡ್ರಿ ಮಾಡಿದಾಗ ಬಟ್ಟೆ ಡ್ಯಾಮೇಜ್ ಆಗಲ್ಲ. ನೀವು ಲೈನಿಂಗ್ ಹಾಕಿರೋದು ಅದು ಗೊತ್ತಾಗಲ್ಲ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಲೈನಿಂಗ್ ಹಾಕ್ತಾರಲ್ಲ ಆವಾಗ ಕವರ್ ಆಗುತ್ತೆ, ಬ್ಯಾಕ್ ಸೈಡೂ ನೀಟಾಗಿರುತ್ತೆ. ನೋಡಿ, ನೆಕ್ಸ್ಟು ರಾಮ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಆ ಗ್ರೀನ್ ಕಲರಲ್ಲಿ ಏನು ನಾನು ಡಾರ್ಕ್ ಪಿಂಕಲ್ಲಿ ಫ್ಲವರ್ಸ್ ಮಾಡಿದ್ದೆ ಅದಕ್ಕೆ ಫುಲ್ಲು ಬಾರ್ಡ್ರ್ ಹಾಕ್ಕೊಂಡು ಅದ್ರ ಪಕ್ಕಕ್ಕೆ ಲೀವ್ಸ್ ಹಾಕ್ತಾಯಿದ್ದೀನಿ. ಪ್ಯಾಚ್ ವರ್ಕ್ ಯಾವ ಥರ ಮಾಡಬೇಕು ತೋರಿಸಿ ಅಂತ ಕೇಳಿದ್ದೀರಾ. ನೆಕ್ಸ್ಟ್ ಮಾಡ್ತೀನಿ ಅದನ್ನು ವಿಡಿಯೋ.
ನೆಕ್ಸ್ಟ್ ವಿಡಿಯೋ ಫ್ರಾಕ್ ಯಾವ ಥರ ಸ್ಟಿಚ್ ಮಾಡಬೇಕು ಅದನ್ನು ತೋರಿಸ್ತೀನಿ. ಅದನ್ನು ಒಬ್ಬರು ಕಮೆಂಟಲ್ಲಿ ಕೇಳಿದರು ಫ್ರಾಕ್ ಯಾವ ಥರ ಸ್ಟಿಚ್ ಮಾಡೋದು ತೋರಿಸಿ ಅಂತ. ನೆಕ್ಸ್ಟ್ ವಿಡಿಯೋ ಫ್ರಾಕ್ ವಿಡಿಯೋ ಕಟ್ಟಿಂಗು ತೋರಿಸ್ತೀನಿ, ಯಾವ ಥರ ಫ್ರಾಕಿಗೆ ಕಟ್ಟಿಂಗ್ ಮಾಡ್ಕೋಬೇಕು ಅಂತ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಕೇಳ್ತಾ ಇದ್ದೀರಾ. ನಾನು ಆದಷ್ಟು ಟ್ರೈ ಮಾಡ್ತೀನಿ, ವೀಡಿಯೋಸ್ ಮಾಡ್ತೀನಿ. ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನಾನು ವೀಡಿಯೋ ಮಾಡೋಕ್ಕೆ. ಆದರೆ ನೀವು ಕೇಳೋ ವೀಡಿಯೋಸ್ನೆಲ್ಲ ಆದಷ್ಟು ಬೇಗ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇವಾಗ ಏನು ಗ್ರೀನ್ ಕಲರ್ದಿತ್ತು ಥ್ರೆಡ್ಡು, ಅದರಲ್ಲೇ ಸ್ಕ್ಯಾಲಪ್ಗೆ ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀನಿ, ಡಬಲ್ ಸ್ಕ್ಯಾಲಪ್ ಬರೋ ಥರ. ಇದನ್ನು ನಂಬರ್ 2ಗೆ ಹಿಡ್ಕೊಂಡಿದ್ದೀನಿ ಬ್ರೇಕ್. ಇದಕ್ಕೆ ಯಾವುದೇ ಥರ ಜರಿ ಯೂಸ್ ಮಾಡಿಲ್ಲ ನಾನು. 3 ಕಲರು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ಕೊಂಡೇ ಡಿಸೈನ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ಜಾಸ್ತಿ ಜರಿ ಬರ್ತಿರಲಿಲ್ಲ, ಫಸ್ಟೆಲ್ಲ ಸಿಲ್ಕ್ ಥ್ರೆಡಲ್ಲೇ ಮಾಡ್ತಿದ್ದಿದ್ದು. ನೋಡಿ ಫೈನಲಿ ಡಿಸೈನ್ ಈ ಥರ ಇದೆ. ಡಿಸೈನ್ ಯಾವ ಥರ ಇತ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.